ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ ಸ್ನೇಹಿತರೆ? ಇವತ್ತಿನ ಈ ವಿಡಿಯೋದಲ್ಲಿ ಗುಜರಾತ್ ಜೈಂಟ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ ಮ್ಯಾಚ್ಗೆ ಡ್ರೀಮ್ 11 ಟೀಮ್ ಅನಾಲಿಸಿಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಇನ್ನು ಇವತ್ತಿನ ಈ ಮ್ಯಾಚು ಸಂಜೆ 7:30ಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುತ್ತೆ ಸ್ನೇಹಿತರೆ. ಇನ್ನು ಇವತ್ತಿನ ಈ ಮ್ಯಾಚ್ಗೆ ಪಿಚ್ ರಿಪೋರ್ಟ್ ಬಗ್ಗೆ ಹೇಳೋದಾದರೆ, ಇದು ಎಲ್ಲರಿಗೆ ಗೊತ್ತಿರೋ ಹಾಗೆಯೇ ಚಿನ್ನಸ್ವಾಮಿ ಸ್ಟೇಡಿಯಂ ಏನಿದೆ ಇದು ಬ್ಯಾಟಿಂಗ್ ಪಿಚ್ ಅಂತ ಹೇಳ್ಬೋದು. ಇಲ್ಲಿ ನಾವು ಆ್ಯಾವ್ರೇಜ್ ಸ್ಕೋರ್ ಬಂದುಬಿಟ್ಟು 160 to 180 ಆ್ಯಾವ್ರೇಜ್ ಸ್ಕೋರ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ನೇಹಿತರೆ. ನನ್ನ ಪ್ರಕಾರ ಇವತ್ತು 190 ಮೇಲೆ ಸ್ಕೋರ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ನಾವು ಟೀಮ್ ಮಾಡುವಾಗ ಹೆಚ್ಚು ಆಲ್ರೌಂಡರ್ಸ್ ಹಾಗೂ ಬ್ಯಾಟರ್ಸ್ಗಳನ್ನ ಹೆಚ್ಚಾಗಿ ತೊಗೋಬೇಕಾಗುತ್ತೆ. ಬಿಕಾಸ್ ಇದು ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಇಲ್ಲೊಂದು ಒಳ್ಳೆ ಯೂಸ್ ಸ್ಕೋರನ್ನು ನಾವು ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಶೋ ಆಗ್ತಿರುವಂತಹ ಮೊದಲನೇ ಟೀಮ್ನ ನೀವು ನೋಡ್ಬೋದು ಸ್ನೇಹಿತರೆ. ಇಲ್ಲಿ ವಿಕೆಟ್ ಕೀಪರ್ನಲ್ಲಿ ಮೋನಿ ಅವ್ರನ್ನ ತೊಗೊಂಡಿದ್ದೀನಿ. ಇಲ್ಲ ಬ್ಯಾಟರ್ಸ್ಗಳಲ್ಲಿ ಲನ್ನಿಂಗ್ ಅವರಿದ್ದಾರೆ, ಓಲ್ವರ್ಡಟ್ ಅವರಿದ್ದಾರೆ, ವರ್ಮಾ ಅವರಿದ್ದಾರೆ. ಇನ್ನು ಆಲ್ರೌಂಡರ್ಲಿ ನೋಡೋದಾದರೆ ಜಾನ್ಸನ್ ಅವರಿದ್ದಾರೆ, ಡೊಟಿನ್ ಅವರಿದ್ದಾರೆ, ಸುತರ್ಲ್ಯಾಂಡ್ ಅವರಿದ್ದಾರೆ, ಗಾರ್ಡನರ್ ಅವರಿದ್ದಾರೆ. ಆ್ಯಂಡ್ ಬೌಲರ್ನಲ್ಲಿ ನೋಡಿದ್ರೆ ಪಾಂಡಿ ಅವರಿದ್ದಾರೆ, ಕನ್ವೇರ್ ಅವರಿದ್ದಾರೆ, ಮಿಶ್ರಾ ಅವರಿದ್ದಾರೆ ಸ್ನೇಹಿತರೆ. ಇಲ್ಲಿ ನಾನು ಸುತರ್ಲ್ಯಾಂಡ್ ಅವ್ರನ್ನ ಕ್ಯಾಪ್ಟನ್ ಹಾಗೂ ಗಾರ್ಡನರ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಇಬ್ಬರು ಕೂಡ ಬೌಲಿಂಗ್ ಹಾಗೂ ಬ್ಯಾಟಿಂಗ್ನಲ್ಲಿ ಪಾಯಿಂಟ್ಸ್ ತರುವಂಥ ಎಬಿಲಿಟಿ ಇರುವಂಥ ಪ್ಲೇಯರ್ಸ್ಗಳು ಸ್ನೇಹಿತರೆ. ಇಬ್ಬರು ಕೂಡ ಬ್ಯಾಟಿಂಗ್ನಲ್ಲಿ ಕೂಡ ಒಳ್ಳೆ ಸ್ಟಾಟ್ಸ್ನ ಕೊಡ್ತಾರೆ ಹಾಗೂ ಬೌಲಿಂಗ್ನಲ್ಲಿ ಕೂಡ ಒಳ್ಳೆ ಪಾಯಿಂಟ್ನ ತೊಗೊತಾರೆ ಸ್ನೇಹಿತರೆ. ಸೊ ಹಾಗಾಗಿ ಇವರಿಬ್ಬರದು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಪ್ರೀವಿಯಸ್ 2 ಮ್ಯಾಚಸ್ನ ನೋಡೋದಾದರೆ ಇದರಲ್ಲಿ ಸುತರ್ಲ್ಯಾಂಡ್ ಹಾಗೂ ಗಾರ್ಡನ್ ಅವ್ರದ್ದು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಅದು ಅಲ್ಲದೆ ಇಲ್ಲಿ ಲನ್ನಿಂಗ್ ಅವರು, ಓಲ್ವರ್ಡಟ್, ವರ್ಮಾ ಅವರು 3 ಜನ ಏನಿದ್ದಾರೆ ಸ್ನೇಹಿತರೆ, ಇವರು 3 ಜನ ಏನಿದ್ದಾರೆ ಒಳ್ಳೆ ಸ್ಟ್ಯಾಟ್ಸ್ ಅಂದರೆ ಎರಡು ಟೀಮ್ಗೂ ಕೂಡ ಒಳ್ಳೆ ನಾಕ್ ಆಡೋ ಎಬಿಲಿಟಿ ಇರುವಂಥ ಪ್ಲೇಯರ್ಸ್ಗಳು ಸ್ನೇಹಿತರೆ. ಇನ್ನು ಮೋನಿ ಅವರು ಆ್ಯಸ್ ಎ ಬೆಸ್ಟ್ ಓಪನರ್ ಗುಜರಾತ್ ಜೈಂಟ್ಸ್ಗೆ ಸ್ನೇಹಿತರೆ. ಇನ್ನು ಡೋಟಿನ್ ಅವರು ಒಂಥರ ವೆಸ್ಟ್ ಇಂಡೀಸ್ ಪ್ಲೇಯರ್ಸ್ ಥರ, ಅವರು ಹೊಡಿಯೋಕೆ ನಿಂತರೆ ಅವರಿಗೆ ಯಾವ ಬಾಲು ಲೆಕ್ಕಕ್ಕಾಗಲ್ಲ. ಇನ್ನು ಗಾರ್ಡನ್ ಅವರು ವೈಸ್ ಕ್ಯಾಪ್ಟನ್ ಆಗಿರೋದ್ರಿಂದ ಅವ್ರಿಗೆ ಒಂದು ಒಳ್ಳೆ ವಿಕೆಟ್ ಹಾಗೂ ಬ್ಯಾಟಿಂದ ಒಳ್ಳೆ ಸ್ಕೋರ್ ಬರೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಇನ್ನು ಬೌಲರ್ಸ್ನಲ್ಲಿ ನೋಡಿದ್ರೆ ಪಾಂಡಿ, ಕನ್ವರ್, ಮಿಶ್ರಾ ಅವರು, ಇವರು 3 ಜನಗೂ ಕೂಡ 2 ವಿಕೆಟ್ ಬಿದ್ದರೆ ಟೀಮು ಪಕ್ಕ ಟೀಮಿನಲ್ಲಿ ಹಿಟ್ ಆಗೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಸೊ ಈ ಟೀಮ್ನ ನೀವು ಪಿಕ್ ಮಾಡ್ಕೊಳ್ಳಿ. ಏನಾದರೂ ಚೇಂಜಸ್ನ ಮಾಡ್ಕೋಬೇಕು ಅಂದರೆ ನೀವು ಟಾಸ್ ಆದಮೇಲೆ ಚೇಂಜಸ್ನ ಮಾಡ್ಕೊಳ್ಳಿ. ಬಟ್ ನನ್ನ ಪ್ರಕಾರ ನೀವು ಚೇಂಜಸ್ ಮಾಡೋ ನೆಸೆಸಿಟಿನೇ ಇಲ್ಲ ಸ್ನೇಹಿತರೆ. ಇದು ಟೀಮು ಪಕ್ಕ ಕ್ಲಿಕ್ ಆಗಿರುತ್ತೆ. ನನ್ನ ಪ್ರೀವಿಯಸ್ ಮ್ಯಾಚಸ್ನಲ್ಲಿ ಕೊಟ್ಟಿರುವಂಥ ಎಲ್ಲ ಟೀಮ್ಗಳು, ಅದರಲ್ಲಿ 7 ಟೀಮಲ್ಲಿ ಯಾವುದೂ ಕೂಡ ನನಗಂತೂ ಲಾಸ್ ಆಗಿಲ್ಲ ಸ್ನೇಹಿತರೆ. ಬಿಕಾಸ್ ನಾನು ಹಾಕಿರೋ ಅಮೌಂಟು 4 ಟೀಮ್ಗೆ ನಾನು ಹಾಕಿರೋ ಅಮೌಂಟ್ ರಿಟರ್ನ್ ಇದೆ. ಇನ್ನೂ 4 ಟೀಮು ಅಥವಾ 3 ಟೀಮ್ ಇದೆ, ಅದರಲ್ಲಿ ನನಗೆ ಸ್ವಲ್ಪ ಲಾಸ್ ರಿಕವರ್ ಆಗಿದೆ. ಬಟ್ ಯೂಸ್ ಅಮೌಂಟ್ ಏನೂ ಬಂದಿಲ್ಲ. ಒಂದು ಟೀಮ್ಗೆ 7,000 ಬಂದಿದೆ, ಒಂದು ಟೀಮ್ಗೆ 4,000 4,000 ಬಂದಿದೆ ಸ್ನೇಹಿತರೆ. ಸೊ ನೀವು ಯಾವ ಕಂಟೆಸ್ಟ್ಗಳಿಗೆ ಜಾಯ್ನ್ ಆಗ್ತಿದೆ ಅಂತ ನನಗೆ ಕ್ಲಾರಿಟಿ ಇಲ್ಲ. ನೀವು ನನ್ನ ಪ್ರಕಾರ ನೀವು ಬಂದರೆ ಬರಲಿ ಅಂತ ಕೋಟಿಗೆ ಜಾಯ್ನ್ ಅಂದರೆ ಗ್ರ್ಯಾಂಡ್ ಲೀಗ್ಗಳಿಗೆ ಜಾಯ್ನ್ ಆಗ್ತಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಬಟ್ ನಾನು ಅದ್ರ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಕೂಡ ಒಂದು ವೀಡಿಯೋ ಮಾಡ್ತೀನಿ ಸ್ನೇಹಿತರೆ. ಸೊ ಇಲ್ಲಿ ಈ ಓವರಾಲ್ ಟೀಮ್ ಕಾಂಬಿನೇಷನ್ ಬಂದರೆ ಇದು ಈಕ್ವಲ್ ಆಗಿದೆ ಸ್ನೇಹಿತರೆ. ಬ್ಯಾಟರ್ಸ್ಗಳು ಈಕ್ವಲ್ ಆಗಿದ್ದಾರೆ, ಬೌಲರ್ಸ್ಗಳು ಈಕ್ವಲ್ ಆಗಿದ್ದಾರೆ ಹಾಗೂ ಆಲ್ರೌಂಡರ್ಸ್ ಕೂಡ ಈಕ್ವಲ್ ಆಗಿದೆ. ಇದೊಂಥರ ಬೆಸ್ಟ್ ಕಾಂಬಿನೇಷನ್ ಇರುವಂಥ ಟೀಮ್ ಅಂತ ಹೇಳ್ಬೋದು. ಇದನ್ನು ನೀವು ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಟ್ಟು ದಯವಿಟ್ಟು ಪಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಶೋ ಆಗ್ತಿರುವಂಥ 2ನೇ ಟೀಮ್ನ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಬ್ಯಾಟರ್ಸ್ಗಳಲ್ಲಿ ಮೋನಿ ಅವ್ರನ್ನ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ ಹಾಗೂ ರೋಡ್ರಿಗೋಸ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ ಸ್ನೇಹಿತರೆ. ಇನ್ನು ಲನ್ನಿಂಗ್ ಅವರಿದ್ದಾರೆ, ಓಲ್ವರ್ಡಟ್ ಅವರಿದ್ದಾರೆ, ಜಾನ್ಸನ್ ಅವರಿದ್ದಾರೆ, ಡೊಟಿನ್ ಅವರಿದ್ದಾರೆ, ಕಾಪ್ ಅವರಿದ್ದಾರೆ, ಸುತರ್ಲ್ಯಾಂಡ್, ಗಾರ್ಡನ್, ಪಾಂಡಿ ಹಾಗೂ ರೆಡ್ಡಿ ಅವ್ರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ನಾನು ರೋಡ್ರಿಗೋಸ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಹಾಗೂ ಮೋನಿ ಅವ್ರನ್ನ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಮೋನಿ ಅವರು ಆ್ಯಸ್ ಎ ಬೆಸ್ಟ್ ಓಪನರ್ ಇನ್ ಗುಜರಾತ್ ಟೀಮ್ಸ್ ಇದ್ದಾರೆ. ಇನ್ನು ರೋಡ್ರಿಗೋಸ್ ಅವರು ಪ್ರೀವಿಯಸ್ 3 ಮ್ಯಾಚಸ್ನಲ್ಲಿ ಬೆಸ್ಟ್ ಸ್ಕೋರ್ನ ಮಾಡಿದ್ದಾರೆ ಸ್ನೇಹಿತರೆ. ಅದು ಅಲ್ಲದೆ ಬಿಗ್ ಸ್ಕೋರು ಹೊಡೆಯುವಂಥ ಎಬಿಲಿಟಿ ಇರುವಂಥ ಪ್ಲೇಯರ್. ಅದು ಅಲ್ಲದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ಆಗ್ತಾ ಇರೋದ್ರಿಂದ ಇವತ್ತು ನನ್ನ ಪ್ರಕಾರ ಡೆಲ್ಲಿ ಈ ಮ್ಯಾಚ್ನ ಗೆಲ್ಲೋ ಚಾನ್ಸಸ್ ಇದೆ ಸ್ನೇಹಿತರೆ. 90% ಡೆಲ್ಲಿ ಈ ಮ್ಯಾಚ್ನ ಗೆಲ್ಲೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇವರಿಬ್ಬರದು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಇಬ್ಬರು ಕೂಡ ಆ್ಯಾವ್ರೇಜು 50 ಸ್ಕೋರ್ನ ಮಾಡುವಂಥ ಚಾನ್ಸಸ್ ಇರುತ್ತೆ. ಇನ್ನು ಅವರಿಗೆ ಸಾಥಾಗಿ ಓಲ್ವರ್ಡಟ್ ಅವರು ಹಾಗೂ ಲನ್ನಿಂಗ್, ಜೇನ್ಸಸ್, ಡೊಟಿನ್, ಕಾಪ್ ಹಾಗೂ ಸುತರ್ಲ್ಯಾಂಡ್, ಗಾರ್ಡನ್ ಅವರಿದ್ದಾರೆ ಸ್ನೇಹಿತರೆ. ಇನ್ನು ಇವರೆಲ್ಲರೂ ಕೂಡ ಇದು ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಆ್ಯಾವ್ರೇಜ್ 30 to 40 ಸ್ಕೋರ್ ಹೊಡೆದು ಇಬ್ಬರು ಯಾರಾದರೂ 60 ಎಬೋ ಹೊಡೆದ್ರೆ ಸ್ನೇಹಿತರೆ ಓವರಾಲ್ ಪಾಯಿಂಟ್ ಏನಿರುತ್ತೆ ಅದು ಡ್ರೀಮಿನಲ್ಲಿ ಹಿಟ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ನಾವು ಬೌಲರ್ ವಿಷಯಕ್ಕೆ ಬರೋದ್ರೆ ರೆಡ್ಡಿ ಅವ್ರನ್ನ ತೊಗೊಂಡಿದ್ದೀನಿ, ಪ್ಯಾಂಡಿ ಅವ್ರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ಟೀಮ್ನ ನೀವು ಅಬ್ಸರ್ವ್ ಮಾಡಿದ್ರೆ ಇದು 70% ಡೆಲ್ಲಿ ಕ್ಯಾಪಿಟಲ್ಸ್ ಫೇವರ್ ಟೀಮ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಡಾಟಿನ್ ಗಾರ್ಡನ್ ಅವರಿಗೆ ಇಬ್ಬರು ಕೂಡ ಬ್ಯಾಟಿಂದ 30 ಸ್ಕೋರ್ ಬಂದು ಇಬ್ಬರು ಕೂಡ 2 ವಿಕೆಟ್ನ ತೊಗೊಂಡ್ರೆ ಇಬ್ಬರಿಗೂ ಪಾಯಿಂಟ್ ಬರೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಆಲ್ರೌಂಡರ್ ಆಗಿರೋದ್ರಿಂದ 2 ಚಾನ್ಸಸ್ ಕೂಡ ಇರುತ್ತೆ ಸ್ನೇಹಿತರೆ. ಇನ್ನು ಕಾಪ್ ಅವರು, ಸುತರ್ಲ್ಯಾಂಡ್, ಜಾನ್ಸನ್ ಇವರು 3 ಜನದಲ್ಲಿ ಯಾರಿಗಾರು ಒಬ್ಬರು ಅಥವಾ ಇಬ್ಬರಿಗೆ ಒಂದೊಂದು ವಿಕೆಟ್ ಬಿದ್ರೂ 20 ಪಾಯಿಂಟ್ ಅಂತ ಅದು ಡಬಲ್ ಆಗುತ್ತೆ ಸ್ನೇಹಿತರೆ. ಸೊ ಒಬ್ಬೊಬ್ಬರಿಗೂ ಒಂದು 60 ಪಾಯಿಂಟ್ ಬಂದ್ರು. ಇನ್ನು ಪ್ಯಾಂಡಿ, ರೆಡ್ಡಿ ಇಬ್ಬರಲ್ಲಿ ಯಾರೊಬ್ಬರು ಪಕ್ಕ ವಿಕೆಟ್ ತೊಗೊಳ್ಳೋದಂತೂ ಚಾನ್ಸ್ ಪಕ್ಕ 2 to 3 ವಿಕೆಟ್ ತೊಗೊತಾರೆ ಸ್ನೇಹಿತರೆ. ಇನ್ನು ಮೋನಿ, ರೋಡ್ರಿಗೋಸ್ ಅವ್ರದ್ದು ಅಥವಾ ಓಲ್ವರ್ಡಟ್, ಲನ್ನಿಂಗ್ ಅವರು, ಇವ್ರು 4 ಜನದಲ್ಲಿ ನನ್ನ ಪ್ರಕಾರ ಇವ್ರು 4 ಜನ ಕೂಡ ಬೆಸ್ಟ್ ಓಪನರ್ಸ್ ಸ್ನೇಹಿತರೆ. ಸೊ ಇವರು ಪಾರ್ಟ್ನರ್ಶಿಪ್ ಬಿಲ್ಡಾಗಿ 4 ಜನನೂ ಕೂಡ ಆ್ಯಾವ್ರೇಜ್ ಸ್ಕೋರ್ನ ಹೊಡೆದ್ರೆ ಓವರಾಲ್ ಪಾಯಿಂಟ್ ಏನಿರುತ್ತೆ ಹಿಟ್ ಆಗೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನೀವು ಚೇಂಜಸ್ನ ನಾನು ಇವತ್ತಂತೂ ನಾನು ಏನು ಚೇಂಜಸ್ನ ಮಾಡ್ಕೊಳ್ಳಿ ಅಂತಲೇ ಹೇಳಲ್ಲ ಸ್ನೇಹಿತರೆ. ಬಿಕಾಸ್ ನಿಮಗೆ ಅನಿಸ್ಬೋದು ನಾನು ಟೀಮ್ ಕೊಡ್ತೀನಿ, ನಾನು ತಿರ್ಗಾ ಬಂದುಬಿಟ್ಟು ನನಗೆ ಪ್ರಾಫಿಟ್ ಆಗಿದೆ, ಅಮೌಂಟ್ ಬಂತು ಅಂತ ಹೇಳ್ತೀನಿ. ಸೊ ನನಗೊತ್ತು ನೀವು ಬಿಲೀವ್ ಮಾಡಲ್ಲ ಅಂತ. ಬಟ್ ಇವತ್ತೇನು ಚೇಂಜಸ್ನ ಮಾಡ್ಕೊಳ್ಳೋಕೆ ಹೋಗ್ಬಿಟ್ಟು ಏನಾದರೂ ನಾನು ಕೊಟ್ಟಿರೋ ಟೀಮ್ನಲ್ಲಿ ಯಾರಾದರೂ
ಆಡ್ದಲೇ ಇದ್ದರೆ ನೀವು ರೀಪ್ಲೇಸ್ಮೆಂಟ್ನ ಮಾಡಿಸ್ಕೊಳ್ಳಿ. 90% ಯಾರೂ ಕೂಡ ರೀಪ್ಲೇಸ್ಮೆಂಟ್ ಬರೋ ಚಾನ್ಸಸ್ ಇಲ್ಲ ಸ್ನೇಹಿತರೆ. ನಾನು ಏನು ಟೀಮ್ ಕೊಡ್ತಾ ಇದ್ದೀನಿ ಅದೇ ಟೀಮ್ನ ನೀವು ಆ್ಯಸ್ ಇಟ್ ಈಸ್ ಪಿಕ್ ಮಾಡ್ಕೊಳ್ಳಿ. ನಿಮಗೆ ಕ್ಯಾಪ್ಟನಾಗಿ ವೈಸ್ ಕ್ಯಾಪ್ಟನ್ ಏನಾದರೂ ಚೇಂಜಸ್ನ ಮಾಡ್ಕೋಬೇಕು ಅಂತಿದ್ರೆ ನೀವು ಚೇಂಜಸ್ನ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಶೋ ಆಗ್ತಿರುವಂಥ 3ನೇ ಟೀಮ್ನ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಮೊನ್ನಿ ಅವರಿದ್ದಾರೆ, ರೋಡ್ರಿಗಸ್ ಅವರಿದ್ದಾರೆ, ಜಾನ್ಸನ್ ಅವರಿದ್ದಾರೆ, ಡೊಟಿನ್ ಅವರಿದ್ದಾರೆ, ಕಪ್ ಅವರಿದ್ದಾರೆ ಆ್ಯಂಡ್ ಸುದರ್ಲ್ಯಾಂಡ್ ಅವರಿದ್ದಾರೆ, ಗಾರ್ಡನರ್ ಅವರಿದ್ದಾರೆ, ಪೆಂಡಿ, ರೆಡ್ಡಿ, ಗೌತಮ್ ಮಿಶ್ರಾ ಅವ್ರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ಡೊಟಿನ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಹಾಗೂ ಜಾನ್ಸನ್ ಅವ್ರನ್ನ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ ಸ್ನೇಹಿತರೆ. ರೀಸನ್ ಏನಪ್ಪ ಅಂತ ಹೇಳಿದ್ರೆ ಇಬ್ಬರು ಕೂಡ ವೆಸ್ಟ್ ಇಂಡೀಸ್ ಪ್ಲೇಯರ್ಸ್ ಥರ ಸ್ನೇಹಿತರೆ ಎರಡು ಟೀಮ್ಗೆ. ಬಿಕಾಸ್ ಇವರು ಬ್ಯಾಟಿಂಗ್ನಲ್ಲಿ ಸ್ಕೋರ್ನ ಕೊಡ್ತಾರೆ ಹಾಗೂ ವಿಕೆಟ್ನಲ್ಲಿ ತೊಗೊತಾರೆ, ಪಾಯಿಂಟ್ಸ್ನ ಕೂಡ ತೊಗೊತಾರೆ ಸ್ನೇಹಿತರೆ. ಇನ್ ಕೇಸ್ ಏನಾದರೂ ಔಟ್ ಆದರೆ ಯಾವುದರಲ್ಲೂ ಕೂಡ ಪಾಯಿಂಟ್ಸ್ ಅಂತ ಹೇಳೋಲ್ಲ. ಇನ್ ಕೇಸ್ ಏನು ಚೆನ್ನಾಗಿ ಆಡಿದ್ರೆ ಬ್ಯಾಟಿಂಗ್ನಲ್ಲೂ ಸ್ಕೋರ್ ಬರುತ್ತೆ, ವಿಕೆಟ್ನ ಕೂಡ ತೊಗೊತಾರೆ ಸ್ನೇಹಿತರೆ. ಸೊ ಆ ನಿಟ್ಟಿನಲ್ಲಿ ನೀವು ಇಬ್ಬರನ್ನ ಕ್ಯಾಪ್ಟನ್ ಆಗಿ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಪ್ರೀವಿಯಸ್ ಒಂದು ಮ್ಯಾಚಲ್ಲಿ ಜಾನ್ಸನ್ ಹಾಗೂ ಡೊಟೆನ್ ಅವರು ಇಬ್ಬರು ಕೂಡ 2 ವಿಕೆಟ್ನ ತೊಗೊಂಡು 30 ಸ್ಕೋರ್ನ ಹೊಡೆದಿದ್ರು ಸ್ನೇಹಿತರೆ. ಇದು T20 ಮ್ಯಾಚ್ ಆಗಿರೋದ್ರಿಂದ ಇಲ್ಲಿ ಬೇಗನೆ ಪಾಯಿಂಟ್ ಸಿಗುವಂಥ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಇನ್ನು ರೋಡ್ರಿಗಸ್, ಮೋನಿ ಅವ್ರನ್ನ ಇಲ್ಲಿ ಇಬ್ಬರನ್ನ ಕೂಡ ಓಪನರ್ನಾಗಿ ತೊಗೊಂಡಿದ್ದೀನಿ. ಇನ್ನು ಕಾಪ್ ಅವರು ಇದ್ದಾರೆ, ಸುದರ್ಲ್ಯಾಂಡ್ ಅವರು ಇದ್ದಾರೆ, ಗಾರ್ಡನ್ ಅವರು ಇದ್ದಾರೆ ಸ್ನೇಹಿತರೆ. ಇನ್ನು ಕಾಪ್ ಸುದರ್ಲ್ಯಾಂಡ್ ಅವರಲ್ಲಿ ನನ್ನ ಪ್ರಕಾರ ಸುದರ್ಲ್ಯಾಂಡ್ ಅವರು ಇವತ್ತು ಬ್ಯಾಟಿಂಗ್ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಇನ್ನು ಗಾರ್ಡನ್ ಅವರು ಕೂಡ ಬೆಸ್ಟ್ ಪ್ಲೇಯರ್ ಇನ್ ಗುಜರಾತ್ ಟೀಮ್. ಇನ್ನು ಪೆಂಡಿ, ರೆಡ್ಡಿ, ಗೌತಮ್ ಮಿಶ್ರಾ ಸ್ನೇಹಿತರೆ. ಇಲ್ಲಿ 4 ಜನದಲ್ಲಿ ಯಾರಾದರೂ ಇಬ್ಬರು 2 ವಿಕೆಟ್ನ ತೊಗೊಂಡ್ರೆ 80 ಪಾಯಿಂಟು 160 ಪಾಯಿಂಟ್ ಬರುತ್ತೆ ಸ್ನೇಹಿತರೆ. ಇನ್ನು ಇಬ್ಬರು ಏನಾದರೂ ಒಂದೊಂದು ಕ್ಯಾಚ್ ಹಿಡಿದ್ರು 20 40 ಪಾಯಿಂಟ್ ಬರುತ್ತೆ ಸ್ನೇಹಿತರೆ. ನಮಗೆ ಅಲ್ಲೇ 300 ಪಾಯಿಂಟ್ಸ್ನ ಬರೋ ಚಾನ್ಸಸ್ ಇರುತ್ತೆ. ನೀವು ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ನೀವು ಕ್ಯಾಪ್ಟನ್ ಆಗಿ ವೈಸ್ ಕ್ಯಾಪ್ಟನ್ ಮಾಡೋದ್ರಿಂದ ಮಾತ್ರ ಪಾಯಿಂಟ್ ಬರುತ್ತೆ ಅಂತ ನೀವು ತಲೆಯಲ್ಲೇ ಇಟ್ಕೋಬೇಡಿ ಸ್ನೇಹಿತರೆ. ಬಿಕಾಸ್ ನಾವು ಫೀಲ್ಡರ್ಸ್ ಅಂದರೆ ನಾವು ಟೀಮ್ನ ಯಾವ ಥರ ಮಾಡ್ತೀರಾ ಅದರಲ್ಲಿ ಅವರಿಗೆ ಬರುವಂಥ ಪಾಯಿಂಟ್ಸ್ಗಳು ಇನ್ಕ್ರೀಡಬಲ್. ಅಂದರೆ ವೈಸ್ ಕ್ಯಾಪ್ಟನ್ ಹಾಗೂ ಕ್ಯಾಪ್ಟನ್ನು ಇಂಪಾರ್ಟೆನ್ಸೇ, ಬಟ್ ನೀವು ಜಾಸ್ತಿ ಅದಕ್ಕೆ ಇಂಪಾರ್ಟೆನ್ಸ್ನ ಕೊಟ್ಟರೆ ನೀವು ಮ್ಯಾಚ್ನ ಟೀಮ್ನ ವಿನ್ ಮಾಡ್ಸೋಕ್ಕಾಗಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನಾನು ಹೇಳ್ತಾ ಇದ್ದೀನಿ, ಒಂದು ನೀವು ಟೀಮ್ನ ಮಾಡುವಾಗ ಒಂದು ಬೌಲಿಂಗ್ ಫೇವರ್ ಟೀಮ್ನ ಮಾಡಬೇಕಾಗುತ್ತೆ. ಬಿಕಾಸ್ ಚೆನ್ನೈ ಸ್ವಾಮಿ ಸ್ಟೇಡಿಯಂ ಏನಿದೆ ಅದು ಬ್ಯಾಟಿಂಗ್ ಪಿಚ್ 80% ಬ್ಯಾಟಿಂಗ್ ಪಿಚ್ಚೇ ಇದೆ, ಬಟ್ 20% ಬೌಲರ್ಸ್ಗಳಿಗೆ ಯೂಸ್ ಆಗೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ, ಅದು ಫಾಸ್ಟ್ ಬೌಲರ್ಸ್ಗಳಿಗೆ. ಸೊ ಹಾಗಾಗಿ ನಾವು ಏನು ಮಾಡಬೇಕಂತ ಹೇಳಿದ್ರೆ ಒಂದು ಟೀಮ್ನ ಆಲ್ರೌಂಡರ್ಸ್ ಹಾಗೂ ಬೌಲರ್ಸ್ಗಳಿಗೆ ಫೇವರ್ ಆಗಿ ಒಂದು ಟೀಮ್ನ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಈ ಟೀಮ್ ವಿಷಯಕ್ಕೆ ಬರೋದಾದರೆ ಇಲ್ಲಿ ಹೆಚ್ಚು ನಾನು ಆಲ್ರೌಂಡರ್ಸ್ನ ತೊಗೊಂಡಿದ್ದೀನಿ. ಈ ಟೀಮ್ನ ಕೂಡ ನೀವು ಪಿಕ್ ಮಾಡ್ಕೊಳ್ಳಿ, ಏನು ಚೇಂಜಸ್ನ ಮಾಡ್ಕೋಬೇಡಿ ಸ್ನೇಹಿತರೆ. ಟಾಸ್ ಆದಮೇಲೆ ಯಾರಾದರೂ ರಿಪ್ಲೇಸ್ಮೆಂಟ್ ಇದ್ದರೆ ಮಾತ್ರ ತೊಗೊಳ್ಳಿ. ಇಲ್ಲಿ ಶೋ ಆಗ್ತಿರುವಂತಹ 4ನೇ ಟೀಮ್ನ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು ಆಲ್ರೌಂಡರ್ಸ್ ಹಾಗೂ ಬ್ಯಾಟರ್ಸ್ಗಳಿಗೆ ಹೆಚ್ಚು ಇಂಪಾರ್ಟೆನ್ಸ್ನ ಕೊಟ್ಟಿದ್ದೀನಿ ಸ್ನೇಹಿತರೆ. ನಾನು ಬೌಲರ್ನ ಕೇವಲ ಒಬ್ಬರನ್ನ ಮಾತ್ರ ತೊಗೊಂಡಿದ್ದೀನಿ. ಮೊನ್ನೆ ಅವರಿದ್ದಾರೆ, ಬ್ರೈಸಿ ಅವರಿದ್ದಾರೆ, ಲನ್ನಿಂಗ್ ಅವರಿದ್ದಾರೆ, ಒಲ್ವಕಟ್ ಅವರಿದ್ದಾರೆ, ರೋಡ್ರಿಗಸ್ ಅವರಿದ್ದಾರೆ, ವರ್ಮಾ ಅವರಿದ್ದಾರೆ, ಜಾನ್ಸನ್ ಅವರಿದ್ದಾರೆ, ಡೊಟಿನ್ ಅವರಿದ್ದಾರೆ, ಕಾಪ್ ಅವರಿದ್ದಾರೆ, ಗಾರ್ಡನ್ ಅವರಿದ್ದಾರೆ ಆ್ಯಂಡ್ ಬೌಲರ್ ಪ್ಯಾಂಡಿ ಅವ್ರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ವರ್ಮಾ ಅವ್ರನ್ನ ಕ್ಯಾಪ್ಟನ್ ಹಾಗೂ ಒಲ್ವಕಟ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ವರ್ಮಾ ಅವ್ರು ಏನಿದ್ದಾರೆ ಈ ಡೇಂಜರಸ್ ಬ್ಯಾಟ್ಸ್ಮನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತುಂಬಾ ಸ್ಟ್ರಾಂಗ್ ಇದೆ ಸ್ನೇಹಿತರೆ. ವರ್ಮಾ ಅವರು ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಆ್ಯಂಡ್ ಡೇಂಜರಸ್ ಬ್ಯಾಟ್ಸ್ಮನ್ ಸ್ನೇಹಿತರೆ. ಅದರಲ್ಲೂ ನಮ್ಮ ಇಂಡಿಯಾ ಪ್ಲೇಯರ್ ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ತುಂಬಾ ಖುಷಿ ಆಗುತ್ತೆ. ಬಿಕಾಸ್ ಇವರು ಸೆಟ್ಲ್ ಆದರು ಅಂತ ಹೇಳಿದ್ರೆ ಸೆಂಚುರಿ ಕೂಡ ಇವ್ರು ಬ್ಯಾಟಿಂದ ನೋಡ್ಬೋದು ಸ್ನೇಹಿತರೆ. ಇನ್ನು ಪ್ರೀವಿಯಸ್ 2 ಮ್ಯಾಚಲ್ಲಿ ಯಾವುದೇ ಪರ್ಫಾರ್ಮೆನ್ಸ್ ಬಂದಿಲ್ಲ, ಬಟ್ 2 ಮ್ಯಾಚಲ್ಲಿ ತುಂಬಾ ಚೆನ್ನಾಗಿ ಆಡಿದ್ದಾರೆ ಸ್ನೇಹಿತರೆ. ಇನ್ನು ಒಲ್ವಕಟ್ ಅವರು ಕೂಡ ಒಳ್ಳೆ ಬಿಗ್ ಸ್ಕೋರ್ ಹೊಡೆಯುವ ಎಬಿಲಿಟಿ ಇರುವಂಥ ಬ್ಯಾಟ್ಸ್ಮನ್. ಇನ್ನು ರೋಡ್ರಿಗಸ್, ಲನ್ನಿಂಗ್ ಅವರಿದ್ದಾರೆ. ಇದರಲ್ಲಿ ವರ್ಮಾ, ಬ್ರೈಸ್, ರೋಡ್ರಿಗಸ್, ಲನ್ನಿಂಗ್ ಇವ್ರು 4 ಜನದಲ್ಲಿ ಓಪನಿಂಗ್ಸ್ ಇಬ್ಬರು ಯಾರು ಬರ್ತಾರೆ ಸ್ನೇಹಿತರೆ, ನನ್ನ ಪ್ರಕಾರ ವರ್ಮಾ ಅವರು ಹಾಗೂ ಲನ್ನಿಂಗ್ ಅವರು ಬರೋ ಚಾನ್ಸಸ್ ಇರುತ್ತೆ. ಲನ್ನಿಂಗ್ ಹಾಗೂ ವರ್ಮಾ ಅವರು ಕಾಂಬಿನೇಷನ್ನಲ್ಲಿ ಯಾರು ಒಬ್ಬರು ಕ್ಲಿಕ್ ಆಗೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಒಬ್ಬರು 50ನ ಸ್ಕೋರ್ ಮಾಡ್ತಾರೆ. ಇನ್ನು ರೋಡ್ರಿಗಸ್ ಅವರು ಮೋರ್ ದೆನ್ 30 ಸ್ಕೋರ್ ಹೊಡೆಯೋ ಚಾನ್ಸಸ್ ಇರುತ್ತೆ. ಇನ್ನು ಆಲ್ರೌಂಡರಲ್ಲಿ ಜಾನ್ಸನ್, ಕಾಪ್ ಅವರು, ಗಾರ್ಡನ್, ಡೊಟಿನ್ ಇವರು 4 ಜನ ಕಾಂಬಿನೇಷನ್ ಇದೆ ಸ್ನೇಹಿತರೆ. ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಾನು ಮುಂಚೆನೇ ಹೇಳಿದಾಗೆ ಇವ್ರು 4 ಜನದಲ್ಲಿ ಇಬ್ಬರು ಕ್ಲಿಕ್ ಆಗೋ ಚಾನ್ಸಸ್ ಅಂತೂ ಪಕ್ಕ ಇದೆ. ಆ್ಯಂಡ್ ಇಲ್ಲಿ ಪೆಂಡಿ ಅವ್ರನ್ನ ತೊಗೊಂಡಿದ್ದೀನಿ. ಸೊ ಇವರು ಇಲ್ಲಿ ಓವರಾಲ್ ಆಗಿ ಇದು ಡೆಲ್ಲಿ ಫೇವರ್ ಟೀಮ್ನ ನಾನು ಜಾಸ್ತಿಯಾಗಿ ಮಾಡಿದ್ದೀನಿ. ಬಿಕಾಸ್ ಇವತ್ತಿನ ಮ್ಯಾಚನ್ನ ಡೆಲ್ಲಿ ಪಕ್ಕ ಗೆಲ್ಲುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ನಾನು ಡೆಲ್ಲಿ ಫೇವರ್ ಟೀಮ್ನ ನಾನು ಜಾಸ್ತಿ ಮಾಡಿದ್ದೀನಿ ಸ್ನೇಹಿತರೆ. ಇಲ್ಲಿ ನೀವು ವೈಸ್ ಕ್ಯಾಪ್ಟನ್ ಏನಾದರೂ ಚೇಂಜ್ ಮಾಡ್ಕೋಬೇಕು ಅಂತಿದ್ರೆ ನೀವು ಡೊಟಿನ್ ಅವ್ರನ್ನ ಕೂಡ ತೊಗೋಬೋದು, ಅಥವಾ ಗಾರ್ಡನ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ಮಾಡ್ಕೊತೀರಿ ಅಂದರೆ ಮಾಡ್ಕೋಬೋದು. ಬಟ್ ಇವರಿಬ್ಬರು ಓಪನರ್ ಆಗಿ ಬರೋದ್ರಿಂದ ಓಪನರ್ಸ್ ಸ್ಕೋರ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗಾಗಿ ನಾನು ಇವ್ರದ್ದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಈ ಟೀಮ್ನ ಮಾಡಿದ್ದೀನಿ ಅಂದರೆ ನಿಮಗೆ ಈ ಟೀಮ್ನ ಪಿಕ್ ಮಾಡ್ಕೊಳ್ಳಿ. ಇಲ್ಲಿ ಚೇಂಜಸ್ನ ಮಾಡ್ಕೋಬೇಕು ಅಂತಿದ್ರೆ ಗಾರ್ಡನ್ ಅವ್ರನ್ನ ನೀವು ವೈಸ್ ಕ್ಯಾಪ್ಟನ್ ಆಗಿ ತೊಗೊತೀನಿ ಅಂದ್ರೆ ತೊಗೋಬೋದು, ಅಥವಾ ಮೋನಿ ಅವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ತೊಗೊತೀನಿ ಅಂದ್ರೆ ತೊಗೋಬೋದು ಸ್ನೇಹಿತರೆ. 5ನೇ ಟೀಮ್ನ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಬ್ರೈಸಿ ಅವ್ರನ್ನ ತೊಗೊಂಡಿದ್ದೀನಿ, ರೋಡ್ರಿಗಸ್ನ ತೊಗೊಂಡಿದ್ದೀನಿ, ವರ್ಮಾ ಅವರಿದ್ದಾರೆ, ಒಲ್ವಕಟ್ ಅವರಿದ್ದಾರೆ, ಜಾನ್ಸನ್ ಅವರಿದ್ದಾರೆ, ಡೊಟಿನ್ ಅವರಿದ್ದಾರೆ, ಕಾಪ್ ಅವರಿದ್ದಾರೆ, ಸುದರ್ಲ್ಯಾಂಡ್, ಗಾರ್ಡನ್ ಆ್ಯಂಡ್ ಪ್ಯಾಂಡಿ ಮಿಶ್ರಾ ಇದ್ದಾರೆ ಸ್ನೇಹಿತರೆ. ಇಲ್ಲಿ ರೋಡ್ರಿಗಸ್ ಆ್ಯಂಡ್ ಗಾರ್ಡನ್ ಅವ್ರನ್ನ ಕ್ಯಾಪ್ಟನ್ ಆಗಿ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಇಲ್ಲಿ ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ನಾವು ಆಲ್ಮೋಸ್ಟ್ 80% ಇಂಪಾರ್ಟೆನ್ಸ್ನ ಬ್ಯಾಟರ್ಸ್ಗಳಿಗೆ ಕೊಡಬೇಕಾಗುತ್ತೆ ಸ್ನೇಹಿತರೆ. ಬಿಕಾಸ್ ಇಲ್ಲಿ ಇದು ಬೌಲಿಂಗ್ ಪಿಚ್ ಅಲ್ಲ, ಬಟ್ ಇಲ್ಲಿ ವಿಕೆಟ್ ಬೀಳೋ ಚಾನ್ಸಸ್ ತುಂಬಾ ಕಡಿಮೆ. ಅದು ಬಿದ್ರೂ ಎಲ್ಲರಿಗೂ ಒಂದೊಂದು ವಿಕೆಟ್ ಬೀಳೋ ಚಾನ್ಸಸ್ ಇರುತ್ತೆ. ಆವಾಗ ನಾವು ಬೌಲರ್ಸ್ಗಳನ್ನ ಕ್ಯಾಪ್ಟನ್ ಆಗಿ ಅಥವಾ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡ್ರೆ ನಮಗೆ ಪಾಯಿಂಟ್ ಹಿಟ್ಟಾಗೋ ಚಾನ್ಸಸ್ ಇರಲ್ಲ ಸ್ನೇಹಿತರೆ. ಸೊ ಹಂಗಾಗಿ ನಾವು ಬೌಲರ್ಸ್ ಹಾಗೂ ಆಲ್ರೌಂಡರ್ಸ್ಗಳಿಗೆ ಹೆಚ್ಚು ಇಂಪಾರ್ಟೆನ್ಸ್ನ ಕೊಟ್ಟು ಅವ್ರನ್ನ ಕ್ಯಾಪ್ಟನ್ ಆಗಿ ವೈಸ್ ಕ್ಯಾಪ್ಟನ್ ಆಗಿ ತೊಗೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಪಾಯಿಂಟ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ನಾನು ರೋಡ್ರಿಗಸ್ ಅವ್ರನ್ನ, ಗಾರ್ಡನ್ ಅವ್ರನ್ನ ಕ್ಯಾಪ್ಟನ್ ಆಗಿ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ರೋಡ್ರಿಗಸ್ ಅವರು ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಬರ್ತಾರೆ, ಮುಂಚೆನೇ ಹೇಳಿದ್ದೀನಿ. ವರ್ಮಾ, ರೋಡ್ರಿಗಸ್ ಲನ್ನಿಂಗ್ ಅವರು ಬರೋ ಚಾನ್ಸಸ್ ಇರುತ್ತೆ. ನನ್ನ ಪ್ರಕಾರ ರೋಡ್ರಿಗಸ್, ವರ್ಮಾ ಅವರು ಬರ್ತಾರೆ.
ಅದರಲ್ಲಿ ಲನ್ನಿಂಗ್ ಅವ್ರು ಬರ್ತಾರೆ. ಅದರಲ್ಲಿ ರೋಡ್ರಿಗಸ್, ವರ್ಮಾ, ಜಾನ್ಸನ್ ಅವರು ಕ್ಲಿಕ್ ಆಗೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಇನ್ನು ಬೌಲಿಂಗ್ ವಿಷಯಕ್ಕೆ ಬಂದರೆ ಕಾಪ್ ಅವರು, ಜಾನ್ಸನ್ ಅವರು, ಸುತರ್ಲ್ಯಾಂಡ್ ಅವರು ಕೂಡ ವಿಕೆಟ್ ತೊಗೊಳ್ಳೋ ಎಬಿಲಿಟಿ ಇದೆ. ಆ್ಯಂಡ್ ಡಾಟಿನ್ ಗಾರ್ಡನ್ ಅವರು ಇಬ್ಬರಲ್ಲಿ ಯಾರೋ ಒಬ್ಬರು ಕ್ಲಿಕ್ ಆಗೋ ಚಾನ್ಸಸ್ ಇದೆ. ಇನ್ನು ಮಿಸ್ ಅವ್ರಿಗೆ ವಿಕೆಟ್ ಬೀಳುತ್ತೆ, ನಿಮಗೆ ಡೌಟೇ ಬೇಡ. ಪೆಂಡಿ ಅವರು ಕೂಡ ವಿಕೆಟ್ನ ತೊಗೊಳ್ತಾರೆ ಸ್ನೇಹಿತರೆ. ಓವರಾಲ್ ಟೀಮ್ ಏನಿದೆ ಇದು ಈಕ್ವಲ್ ಟೀಮ್ ಆಗಿದೆ. ಬಟ್ ಇಲ್ಲಿ ನಾವು ಪ್ಲೇಯರ್ಸನ್ನು ನೋಡೋದಾದರೆ ಅತಿ ಹೆಚ್ಚು ಡೆಲ್ಲಿ ಪ್ಲೇಯರ್ಸ್ನವ್ರನ್ನ ನಾನು ತೊಗೊಂಡಿದ್ದೀನಿ ಸ್ನೇಹಿತರೆ. ಬಟ್ ಟೀಮ್ ಏನಿದೆ ಸ್ಟ್ರೆಂತ್ ವಿಷಯದಲ್ಲಿ ನೋಡೋದಾದರೆ ತುಂಬ ಈಕ್ವಲ್ ಆಗಿದೆ ಸ್ನೇಹಿತರೆ. ಸೊ ಈ ಟೀಮ್ನ ಕೂಡ ನೀವು ಪಿಕ್ ಮಾಡ್ಕೊಳ್ಳಿ, ನೀವು ಯಾವುದೇ ಚೇಂಜಸ್ನ ಮಾಡಿಬಿಡಿ. ಅಥವಾ ನೀವು ಗಾರ್ಡನ್ ಅವ್ರನ್ನ ತೆಗೆದು ನೀವು ಕಾಪ್ ಅವ್ರನ್ನ ಚೂಸ್ ಮಾಡ್ಕೊಂಡ್ರೆ ಅಂದ್ರೆ ಮಾಡ್ಕೋಬೋದು ಸ್ನೇಹಿತರೆ. ಬಟ್ ಟೀಮ್ ಸಖತ್ತಾಗಿದೆ, ಈ ಟೀಮ್ನ ಕೂಡ ನೀವು ಪಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಶೋ ಆಗ್ತಿರುವಂತಹ 6ನೇ ಟೀಮ್ನ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ನಾನು ಲನ್ನಿಂಗ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ, ಕಾಪ್ ಅವ್ರನ್ನ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಹಾಗೂ ಸುತರ್ಲ್ಯಾಂಡ್ ಅವರಿದ್ದಾರೆ, ಗಾರ್ಡನ್ ಅವರಿದ್ದಾರೆ, ಡಾಟಿನ್ ಅವರಿದ್ದಾರೆ, ಕನ್ವೇರ್ ಅವರಿದ್ದಾರೆ, ರೆಡ್ಡಿ ಅವರಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಇಲ್ಲಿ ಡೆಲ್ಲಿ ಓಪನರ್ಸ್ ಆದಂಥ ವರ್ಮಾ ಅವರು, ರೋಡ್ರಿಗಸ್ ಅವರಿದ್ದಾರೆ. ಇನ್ನು ಗುಜರಾತ್ ಪರ ಮೋನಿ ಅವ್ರನ್ನ ನಾನು ಓಪನರ್ ಆಗಿ ತೊಗೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಟೀಮ್ ಏನಿದೆ ಇದು ಬ್ಯಾಟರ್ಸ್ಗಳಿಗೆ ಫೇವರ್ ಆಗಿರುವಂಥ ಟೀಮ್ ಸ್ನೇಹಿತರೆ. ಇಲ್ಲಿ ನಾನು ಕಾಪ್ ಅವ್ರನ್ನ ಕ್ಯಾಪ್ಟನ್ ಆಗಿ ತೊಗೊಂಡಿರೋ ರೀಸನ್ ಏನಪ್ಪ ಅಂತ ಹೇಳಿದ್ರೆ, ನೀವು ಪ್ರೀವಿಯಸ್ ಮ್ಯಾಚಸ್ನ ನೋಡೋದಾದರೆ ಸ್ಕೋರ್ ಕೂಡ ಅವರೇ ಹೊಡೆದಿರೋದು, 3 ವಿಕೆಟ್ನ ಕೂಡ ಅವರೇ ತೊಗೊಂಡಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಸುತರ್ಲ್ಯಾಂಡ್ ಅವರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ, ಲನ್ನಿಂಗ್ ಅವ್ರು ಕೊಟ್ಟಿದ್ದಾರೆ. ಇಲ್ಲಿ ಡೆಲ್ಲಿ ಪ್ಲೇಯರ್ಸ್ ಏನಿದ್ದಾರೆ ಎಲ್ಲರೂ ಕೂಡ ಒಳ್ಳೆ ಪ್ಲೇಯರ್ಸ್ ಸ್ನೇಹಿತರೆ. ಸೊ ಅವ್ರ ಕಡೆಯಿಂದ ನಾವು ಒಂದು ಒಳ್ಳೆ ಸ್ಕೋರ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನಾವು ಏನಾದರೂ ಟಾಸ್ನ ಗೆದ್ದು ಫಸ್ಟ್ ಬ್ಯಾಟಿಂಗ್ನ ಡೆಲ್ಲಿ ಮಾಡ್ತು ಅಂತ ಹೇಳಿದ್ರೆ ಅದರಲ್ಲಿ ಇವರು ಸ್ಕೋರ್ನ ಸೆಟ್ ಮಾಡೋದ್ರಲ್ಲಿ ಇವ್ರದ್ದು ಕಾಂಟ್ರಿಬ್ಯೂಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನೀವು ಚೇಸ್ ವಿಷಯಕ್ಕೆ ಬಂದರೆ ಒಲ್ವಾಕಟ್, ಡಾಟಿನ್, ಗಾರ್ಡನ್ ಇವರು 3 ಜನದಲ್ಲಿ ಇಬ್ಬರು ಕ್ಲಿಕ್ ಆಗಿ ಸ್ಕೋರ್ನ ಚೇಸ್ ಮಾಡೋ ಚಾನ್ಸಸ್ ಇರುತ್ತೆ. ಇನ್ನು ಬೌಲಿಂಗ್ ವಿಷಯಕ್ಕೆ ಬರೋದಾದರೆ ಕನ್ವರ್, ರೆಡ್ಡಿ ಅವರು ಇಬ್ಬರು ಕೂಡ ವಿಕೆಟ್ ಎಬಿಲಿಟಿ ತೊಗೊಳ್ಳುವಂಥ ಬೌಲರ್ಸ್ ಸ್ನೇಹಿತರೆ. ಸೊ ಇಲ್ಲಿ ಓವರಾಲ್ ಟೀಮ್ನ ನೋಡೋಕೆ ಹೋದರೆ ನೀವು ಈಕ್ವಲ್ ಆಗಿದೆ ಆ್ಯಂಡ್ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಟೀಮ್. ಈ ಟೀಮ್ನ ಕೂಡ ನೀವು ಪಿಕ್ ಮಾಡ್ಕೊಳ್ಳಿ. ಬಟ್ ಇಲ್ಲಿ ನೀವು ಲನ್ನಿಂಗ್, ಕಾಪ್, ಸುತರ್ಲ್ಯಾಂಡ್ ಅವರು ಏನಿದ್ದಾರೆ ಇವ್ರನ್ನ ಯಾವುದೇ ವಿಷಯಕ್ಕೂ ಡ್ರಾಪ್ ಮಾಡೋಕೆ ಹೋಗ್ಬಿಡಿ ಸ್ನೇಹಿತರೆ. ಬಿಕಾಸ್ ಇವರೇ ತುಂಬ ಇಂಪಾರ್ಟೆಂಟ್ ಆಗಿರೋದು ಟೀಮ್ಗೆ. ಸೊ ನಾವು ಮಾಡುವಂಥ ಟೀಮ್ನಲ್ಲಿ ಹೆಚ್ಚಾಗಿ ನಾವು ಆಲ್ರೌಂಡರ್ಸ್ನವ್ರನ್ನ ತೊಗೊಂಡಷ್ಟು ನಮಗೆ ಪಾಯಿಂಟ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಈ ಶೋ ಆಗ್ತಿರುವಂತಹ ಕೊನೆಯ ಟೀಮ್ನ ನೋಡ್ಬೋದು ಸ್ನೇಹಿತರೆ. ಇದು ಡೆಲ್ಲಿ ಕ್ಯಾಪಿಟಲ್ಸ್ ಫೇವರ್ ಟೀಮ್ ಅಂತ ಹೇಳ್ಬೋದು. ಬಿಕಾಸ್ ನಾನು ಮುಂಚೆನೇ ಹೇಳ್ದಂಗೆ ಇಲ್ಲಿ 90% ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ ಗೆಲ್ಲುವಂಥ ಚಾನ್ಸಸ್ ತುಂಬಾ ಇದೆ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ನಾನು ಡೆಲ್ಲಿ ಕ್ಯಾಪಿಟಲ್ಸ್ ಫೇವರ್ ಟೀಮ್ನ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ಬ್ರೈಸಿ ಅವರಿದ್ದಾರೆ, ಲನ್ನಿಂಗ್ ಅವರಿದ್ದಾರೆ, ರೋಡ್ರಿಗಸ್, ವರ್ಮಾ, ಜಾನ್ಸನ್, ಕಾಪ್, ಸುತರ್ಲ್ಯಾಂಡ್ ಅವ್ರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಇನ್ನು ಗಾರ್ಡನ್ ಅವರಿದ್ದಾರೆ, ಗೌತಮ್ ಅವ್ರನ್ನ ಬೌಲಿಂಗ್ ಪರ ತೊಗೊಂಡಿದ್ದೀನಿ, ಜೈನ್ಸ್ ಪರ ಡಾಟಿನ್ ಅವರಿದ್ದಾರೆ, ಮೋನಿ ಅವರಿದ್ದಾರೆ ಸ್ನೇಹಿತರೆ. ಇನ್ ಕೇಸ್ ಏನಾದರೂ ಟಾಸ್ನಾಗಿದ್ದು ಫಸ್ಟ್ ಬ್ಯಾಟಿಂಗ್ ಡೆಲ್ಲಿ ಕ್ಯಾಪಿಟಲ್ಸ್ ಮಾಡ್ತು ಅಂತ ಹೇಳಿದ್ರೆ ಅದರಲ್ಲಿ 180 ಸ್ಕೋರ್ ಡೌಟೇ ಬೇಡ ಸ್ನೇಹಿತರೆ. ಪಕ್ಕ 180 ಸ್ಕೋರ್ನ ಸೆಟ್ ಮಾಡ್ತಾರೆ. ಅದರಲ್ಲಿ ಓಪನರ್ ಆಗಿ ಬರುವಂಥ ವರ್ಮಾ, ರೋಡ್ರಿಗಸ್, ಲನ್ನಿಂಗ್ ಇವರು 3 ಜನದಲ್ಲಿ ಬೆಸ್ಟ್ ಟಾಪ್ 3 ಆರ್ಡರ್ಸ್ ಏನಿದೆ ಇದರಲ್ಲಿ ಇಬ್ಬರು ಕ್ಲಿಕ್ ಆಗೋ ಚಾನ್ಸಸ್ ಇದೆ. ಆ್ಯಂಡ್ ಅದನ್ನು ನೆಕ್ಸ್ಟಾಗಿ ಬರುವ ಬ್ರೈಸಿ ಅವರು ಕೂಡ ಸ್ಕೋರ್ನ ಸೆಟ್ ಮಾಡೋ ಚಾನ್ಸಸ್ ಇದೆ. ಸೊ ಇಲ್ಲಿ 3 ಜನ ಟಾಪ್ ಬ್ಯಾಟ್ಸ್ಮನ್ಗಳಿದ್ದಾರೆ. ಅದರಲ್ಲಿ ಇಬ್ಬರು ಅಭಿಷೇಕ್ ಶರ್ಮಾ, ರೋಡ್ರಿಗಸ್. ನನ್ನ ಪ್ರಕಾರ ಇಬ್ಬರದ್ದು ಕಾಂಬಿನೇಷನ್ ಚೆನ್ನಾಗಿ ಪಾರ್ಟ್ನರ್ಶಿಪ್ 130 ಬರೋ ಚಾನ್ಸಸ್ ಇದೆ ಸ್ನೇಹಿತರೆ. ಸೊ ಹಾಗಾಗಿ ನಾನು ಇವರಿಬ್ಬರನ್ನ ಕ್ಯಾಪ್ಟನ್ ಆಗಿ, ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ನಾನು ಕಾಪ್ ಅವರು, ಜಾನ್ಸನ್ ಅವರು, ಸುತರ್ಲ್ಯಾಂಡ್ ಅವ್ರು ಏನಾದರೂ ಸ್ಕೋರ್ನ ಸೆಟ್ ಮಾಡಿ ನೆಕ್ಸ್ಟ್ ಬೌಲಿಂಗ್ ಮಾಡುವಾಗ ಇವ್ರು 3 ಜನ ಕೂಡ ವಿಕೆಟ್ ತೊಗೊಳ್ಳುವಂಥ ಎಬಿಲಿಟಿ ಇರುವಂಥ ಬೌಲರ್ಸ್ಗಳು. ಏನಾದರೂ ಇವರಿಬ್ಬರಲ್ಲಿ 3 ಜನದಲ್ಲಿ ಇಬ್ಬರು ಏನಾದರೂ ವಿಕೆಟ್ನ ತೊಗೊಂಡ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಪಾಯಿಂಟ್ ಏನಿರುತ್ತೆ ಅದು ಹೈಕ್ ಆಗುವಂಥ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಡಾಟಿನ್, ಗಾರ್ಡನರ್, ಗೌತಮ್ ಇವರು 3 ಜನಕ್ಕೆ ನೀವು ಡೌಟೇ ಬೇಡ ವಿಕೆಟ್ ತೊಗೊಳ್ತಾರೆ. ಹಾಗೂ ಇಬ್ಬರು ಏನಿದ್ದಾರೆ ಅವರು ಬೆಸ್ಟ್ ಆಲ್ರೌಂಡರ್. ಸೊ ಅವ್ರ ಕಡೆಯಿಂದ ಒಂದು ಒಳ್ಳೆ ಸ್ಕೋರು ಚೇಸ್ ಮಾಡುವಂಥ ಚಾನ್ಸಸ್ ಇದೆ. ಇನ್ನು ಮೋನಿ ಅವರು ಓಪನರ್ ಆಗಿ ಬರೋದಿದೆ, ಅವ್ರ ಕಡೆಯಿಂದ ಒಂದು 30 to 40 ಸ್ಕೋರ್ನ ಎಕ್ಸ್ಪೆಕ್ಟ್ ಮಾಡಿದ್ರೆ ಓವರಾಲ್ ಟೀಮ್ ಏನಿದೆ ಅದು ಡ್ರೀಮ್ 11ನಲ್ಲಿ ಹಿಟ್ ಆಗೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಈ ಟೀಮ್ನ ಕೂಡ ನೀವು ಪಿಕ್ ಮಾಡ್ಕೊಳ್ಳಿ, ಏನೋ ಚೇಂಜಸ್ನ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಸ್ನೇಹಿತರೆ. ಸೊ ಈ ಟೀಮು ಕೊಟ್ಟಿರುವಂಥ ಟೀಮ್ಗಳಿದೆ ಎಲ್ಲ ಕೂಡ ನೀವು ಪಿಕ್ ಮಾಡ್ಕೊಳ್ಳಿ. ಬಿಕಾಸ್ ನೀವು ಒಂದು ಟೀಮ್ನ ಮಾಡಿ ನೀವು ಡ್ರೀಮ್ 11ನಲ್ಲಿ ಗೆಲ್ಲಕ್ಕಾಗಲ್ಲ. ಆ್ಯಂಡ್ ಒಂದೇನು ವಿಷಯ ಏನಪ್ಪ ಅಂತ ಹೇಳಿದ್ರೆ, ನೀವು ಯಾವ ಥರ ಕಂಟೆಸ್ಟ್ಗಳಿಗೆ ಜಾಯ್ನ್ ಆಗ್ತಿದ್ದೀರಾ ಅಂತ ನನಗೆ ಒಂದು ಕ್ಲಾರಿಟಿ ಇಲ್ಲ ಸ್ನೇಹಿತರೆ. ಸೊ ಏನಾದರೂ ನಿಮಗೆ ನೀವು ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ನೀವು ಎಷ್ಟು ರೂಪಾಯಿದು ಅಂದರೆ ಅಲ್ಲಿ ಇರುತ್ತಲ್ಲ ಸ್ನೇಹಿತರೆ, 49 ರುಪೀಸ್ದು, 66 ರುಪೀಸ್ದು, 70 ರುಪೀಸ್ದು, ಅದರಲ್ಲಿ ಯಾವ ಥರ ಕಂಟೆಸ್ಟ್ಗಳಿಗೆ ನೀವು ಜಾಯ್ನ್ ಆಗ್ತಿದ್ದೀರಾ ಅಂತ. ಸೊ ನನಗೆ ಆವಾಗ ಒಂದು ಐಡಿಯಾ ಬರುತ್ತೆ, ನಾನು ಅದ್ರ ಬಗ್ಗೆ ನಿಮಗೊಂದು ಕ್ಲಾರಿಟಿನ ಕೊಡ್ತೀನಿ ಸ್ನೇಹಿತರೆ. ಐ ಹೋಪ್ ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗೂ ನಾನು ಕೊಟ್ಟಿರೋ ಡ್ರೀಮ್ 11 ಟೀಮ್ ಅನಾಲಿಸಿಸ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ನಮಗೆ ವಿಡಿಯೋನ ಮಾಡೋಕ್ಕೆ ಮೋಟಿವೇಶನ್ ಆಗುತ್ತೆ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀರಾಮ್.